ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಿಂದ ಪೂರಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಂದು ಪೂರಿನೂ ಉಬ್ಬಿ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗ ಹಿಟ್ಟಿಗೆ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಚಿರೋಟಿ ರವೆ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು, ಒಂದು 2ರಿಂದ 3 ಸ್ಪೂನು. ಅದು ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿರೋಟಿ ರವೆ ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು. ಗಟ್ಟಿ ಅಂದರೆ ತುಂಬ ಗಟ್ಟಿ ಅಲ್ಲ, ಚಪಾತಿ ಹಿಟ್ಟೇನು ಕಲಿಸ್ತೀವಲ್ವ, ಸೊ ಅದಕ್ಕಿಂತ ಸ್ವಲ್ಪ ಗಟ್ಟಿ ಬರಬೇಕಷ್ಟೇ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಈ ಥರ ತುಂಬ ತೆಳುವಲ್ಲ, ತುಂಬ ಗಟ್ಟಿಯಲ್ಲ, ಈ ಹದದಲ್ಲಿ ಹಿಟ್ಟನ್ನ ನಾವು ನಾದ್ಕೋಬೇಕು. ಇವಾಗ ಇದನ್ನ ಒಂದು ಪ್ಲೇಟ್ ಮುಚ್ಚಿಟ್ಟು ಸೈಡಿಗೆ ಇಟ್ಬಿಡೋಣ. ಇದಕ್ಕೆ ಯಾವುದೇ ರೀತಿಯ ನಾನು ಹಿಟ್ಟು ಕಲಸುವಾಗೂ ಕೂಡ ಎಣ್ಣೆನ ಹಾಕಿಲ್ಲ, ಹಾಗೆ ಹಿಟ್ಟು ಕಲಸಿದ ಮೇಲೆ ಕೂಡ ಎಣ್ಣೆನ ಹಾಕಿಲ್ಲ. ಸೊ ನೋಡ್ಬೋದು, ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ನಾವು ಹಿಟ್ಟು ನಾದುವಾಗ ಅಥವಾ ನಾದಿದ ಮೇಲೆ ಎಣ್ಣೆ ಹಾಕೋದ್ರಿಂದ ಪುರಿ ಎಣ್ಣೆ ಹೀರ್ಕೊಳ್ಳುತ್ತೆ, ಎಣ್ಣೆ ಹಿಡಿಯುತ್ತೆ. ಹಾಗಾಗಿ ನಾನು ಎಲ್ಲಿ ಕೂಡ ಎಣ್ಣೆನ ಮಿಕ್ಸ್ ಮಾಡ್ತಾ ಇಲ್ಲ, ಎಣ್ಣೆ ಸೇರಿಸ್ತಾ ಇಲ್ಲ. ನೋಡಿ, ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಚಿಕ್ಕ ಚಿಕ್ಕ ಉಳ್ಳೆನ ತೆಗ್ತಾ ಇದ್ದೀನಿ. ಪೂರಿ ಸೈಜು ದೊಡ್ಡದಾಗಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಉಳ್ಳಿನ ದೊಡ್ಡದಾಗಿ ತೆಕ್ಕೋಬೇಕು. ಇಲ್ಲಿ ನಾನು ಹಿಟ್ಟು ಹಚ್ತಾ ಇಲ್ಲ. ಪೂರಿ ಲಟ್ಸೋಕ್ಕೆ ಹಿಟ್ಟು ಹಚ್ಚೋದ್ರಿಂದ ಎಣ್ಣೆ ಕೂಡ ಹಾಳಾಗುತ್ತೆ, ಪೂರಿ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ನೋಡ್ಬೋದು ಸ್ವಲ್ಪ ಸೈಡಲ್ಲಿ ಎಣ್ಣೆನ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪನೇ ಒಂದು ಬೆರಳಿಗೆ ಹಚ್ಬಿಟ್ಟು ಇಲ್ಲಿ ಎಲೆಗಳನ್ನ ಲಟ್ಸ್ತಾ ಇದ್ದೀನಿ. ಯಾಕಂದರೆ ತುಂಬ ಎಣ್ಣೆ ಹಚ್ಚಿದರೆ ಪೂರಿ ಎಣ್ಣೆ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪೂರಿ ಎಲೆಗಳನ್ನ ಲಟ್ಟಿಸ್ತಾ ಇದ್ದೀನಿ. ಎಲೆಗಳನ್ನ ಹೇಗೆ ಲಟ್ಟಿಸ್ಬೇಕು, ಇದು ತುಂಬ ಇಂಪಾರ್ಟೆಂಟು. ಪೂರಿ ಉಬ್ಬೋಕ್ಕೆ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಪೂರಿ ಎಲೆಗಳನ್ನ ತೆಳುವಾಗಿ ಯಾವುದೇ ಕಾರಣಕ್ಕೂ ಲಟ್ಟಿಸ್ಬಾರ್ದು. ನೀವು ಪೂರಿ ಎಲೆಗಳನ್ನು ತೆಳುವಾಗಿ ಲಟ್ಟಿಸಿದರೆ ಯಾವ ಪೂರಿ ಕೂಡ ಉಬ್ಬೋದಿಲ್ಲ, ತುಂಬ ತೆಳುವಾಗುತ್ತೆ, ಹಾರ್ಡಾಗುತ್ತೆ. ಹಾಗಾಗಿ ಎಲೆಗಳನ್ನ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗಿಯೂ ಕೂಡ ಬೇಡ, ತುಂಬ ದಪ್ಪವಾಗಿಯೂ ಕೂಡ ಬೇಡ. ತುಂಬ ದಪ್ಪವಾಗಿ ಲಟ್ಟಿಸಿದ್ರೆ ಏನಾಗುತ್ತೆ ಅಂದರೆ ಪೂರಿ ಚೆನ್ನಾಗಿ ಬರೋದಿಲ್ಲ, ತಿನ್ನೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಎಲೆಗಳನ್ನ ತುಂಬ ದಪ್ಪವಲ್ಲ, ತುಂಬ ತೆಳುವಲ್ಲ, ಆ ಥರ ಎಲೆಗಳನ್ನ ಲಟ್ಸ್ಕೋಬೇಕು. ಆ ಥರ ಲಟ್ಸೋದ್ರಿಂದ ಪ್ರತಿಯೊಂದು ಪೂರಿನೂ ಕೂಡ ಉಬ್ಬುತ್ತೆ. ಈಗ ಎಣ್ಣೆ ಕೂಡ ಕಾದಿದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಾಗ ನೀವು ಎಲೆಗಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪೂರಿಗಳು ಬರುತ್ತೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಪೂರಿ ಉಬ್ತಾ ಇದೆ ಅಂತ. ಮತ್ತು ಕಲರ್ ಕೂಡ ನೋಡ್ಬೋದು, ಕಂದು ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ಹಾಕಿದಾಗ ಮಾತ್ರ ಈ ಥರ ಕಲರ್ ಕೂಡ ಬರುತ್ತೆ, ಹಾಗೆ ಪೂರಿ ಉಬ್ಬುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆಯಲ್ಲಿ ನೀವು ಎಲೆಗಳನ್ನ ಹಾಕಿದಾಗ ಸ್ವಲ್ಪ ಪ್ರೆಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಣ್ಣೆಲಿ ಎಲೆ ಹಾಕಿದ ತಕ್ಷಣ ಈ ಥರ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪನೇ ಮೇಲ್ಗಡೆ ಪ್ರೆಸ್ ಮಾಡಿದರೆ ಸಾಕು, ಪೂರಿ ಉಬ್ಬುತ್ತೆ. ಖಂಡಿತ ಈ ಥರ ಟ್ರೈ ಮಾಡಿ. ಎಲ್ಲ ಪೂರಿನೂ ಉಬ್ಬುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಯಾವ ಜಿಗಿ ಕೂಡ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಪ್ರತಿಯೊಂದು ಪೂರಿನೂ ನೋಡ್ಬೋದು ನೀವು ಇಲ್ಲಿ. ಎಲ್ಲ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ನೀವು ಹೈ ಫ್ಲೇಮಲ್ಲಿ ಇಟ್ಟು ಪೂರಿನ ಫ್ರೈ ಮಾಡುವಾಗ ಏನಾದರೂ ಸೀದು ಹೋಗುತ್ತೆ ಅನಿಸ್ತಾ ಇದ್ದರೆ ನೀವು ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ.
ಬಟ್ ಸ್ಟಾರ್ಟಿಂಗ್ ಹಾಕುವಾಗ ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮಲ್ಲಿ ಪೂರಿನ ಫ್ರೈ ಮಾಡ್ಕೋಬೇಕು. ಎಲ್ಲ ಪೂರಿನೂ ಈ ಥರ ಉಬ್ಬಬೇಕಾದ್ರೆ ನೀವು ಮೇನ್ ಸ್ಟೆಪ್ ಅಂದರೆ ಎಲೆಗಳನ್ನ ಲಟ್ಸ್ಕೊಳೋದು. ಹಾಗಾಗಿ ಎಲೆಗಳನ್ನ ಪರ್ಫೆಕ್ಟಾಗಿ ಲಟ್ಸ್ಕೊಂಡ್ಬಿಟ್ರೆ ಪ್ರತಿಯೊಂದು ಪೂರಿನೂ ಈ ಥರ ಉಬ್ಬುತ್ತೆ. ಎಡ್ಜಲ್ಲಿ ನೀವು ತೆಳುವಾಗಿ, ಮಧ್ಯದಲ್ಲಿ ದಪ್ಪವಾಗಿ ಪೂರಿಗಳನ್ನ ಲಟ್ಸ್ಕೊಳ್ಳಿ. ಆ ಥರ ಮಾಡೋದ್ರಿಂದ ಪ್ರತಿಯೊಂದು ಪೂರಿನೂ ಈ ಥರ ಉಬ್ಬುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.